This is again one different and unique topic. One level in ಇನ್ನೊಂದು level ಹೋಗಬೇಕು ಅಂದ್ರೆ ಏನು ಮಾಡಬೇಕು? Where can he actually begin? So first thing ನಿಮ್ಮನ್ನ ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ what type of a person are you ಅಂತ. ಒಂದು full complete person ಎಷ್ಟೋ ಕಡೆ they have chosen a half person. Correct. So there is an opportunity for this complete person to help the incomplete person. Exactly. ನಾನು ನಿಮ್ಮನ್ನು ಜಡ್ಜ್ ಮಾಡ್ತಾ ಇದ್ದೀನಿ, ನೀವು ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದೀರಾ? No, that should not be the goal of life. ನಮಸ್ಕಾರ ಎಲ್ರಿಗೂ. ಹಾಯ್, ಹಲೋ, ಹೌ ಆರ್ ಯು ಆಲ್? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸ್ನೇಹದ ಕಡಲಲ್ಲಿ. ಶ್ರೀನಿ, ವೆಲ್ಕಮ್ ಅಗೇನ್. ಇಷ್ಟು ನಾವು ಎಪಿಸೋಡ್ಸಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡಿದ್ವಿ. ಇವತ್ತೂ ಒಂದು ಎನ್ಲೈಟ್ನಿಂಗ್ ಟಾಪಿಕ್ ಅಗೇನ್. ಎಲ್ಲ ಟಾಪಿಕ್ಗಳು ನನ್ನ ಫೇವ್ರೇಟೇ, ಯಾಕಂದರೆ ಆಲ್ರೆಡಿ ಇಷ್ಟೊಂದು ನಾವು ಶ್ರೀ ಜೊತೆ ನಾನು ಆಲ್ರೆಡಿ ಇಂಟ್ರ್ಯಾಕ್ಟ್ ಮಾಡಿರೋದ್ರಿಂದ ದಿಸ್ ಈಸ್ ಅಗೇನ್ ಒನ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಟಾಪಿಕ್. ಶ್ರೀನಿ, ಈಗ ಒಂದು ಪರ್ಸನ್, ಓಕೆ, ವೇರ್ ಕ್ಯಾನ್ ಹೀ ಸ್ಟಾರ್ಟ್? ಆ್ಯಸ್ ಇನ್ ಲೈಕ್, ಈಗ ಅವನು ಒಂದು ವರ್ಷನಲ್ಲಿ ಇರ್ತಾನೆ, ಆ ವರ್ಷನ್ಗಿಂತ ಅವನದು ಬೆಸ್ಟ್ ವರ್ಷನ್ ಆಗೋದಕ್ಕೆ ಹೋಗಬೇಕು ಅಂದರೆ, ಒಂದು ಲೆವೆಲಿನ ಇನ್ನೊಂದು ಲೆವೆಲ್ ಹೋಗಬೇಕು ಅಂದರೆ ಏನು ಮಾಡಬೇಕು? ವೇರ್ ಕ್ಯಾನ್ ಹಿ ಆ್ಯಕ್ಚುಲಿ ಬಿಗಿನ್ ಅಂತ ನಿಮ್ಗೆ ಅನ್ಸುತ್ತೆ? ಫಾಲ್ಟ್ ಲೈನ್ಸ್ ನಮ್ಮಲ್ಲಿ ಏನಿದೆ ಅಂತ ಕೊಡ್ರೆ, ಇವಾಗ ನಾವು ಡ್ರಾಯಿಂಗ್ ಬರೀತಾ ಇರ್ತೀವಿ. ಆ ಡ್ರಾಯಿಂಗಲ್ಲಿ ಈ ಸ್ಟ್ರೋಕ್ ರಾಂಗ್ ಅಂತ ನಾವು ಐಡೆಂಟಿಫೈ ಮಾಡಿದಾಗ ಆ ಸ್ಟ್ರೋಕನ್ನು ಕರೆಕ್ಷನ್ ಮಾಡಿ ನಾವು ಕರೆಕ್ಟ್ ಸ್ಟ್ರೋಕ್ ನಾವು ಹಾಕ್ಬೋದು. ಹಾಗೆ ನಮ್ಮಲ್ಲಿ ಏನೇನು ಫಾಲ್ಟ್ ಲೈನ್ಸ್ಗಳಿವೆ ಅಂತ ಹೇಳಿ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಅಟ್ ಅವರ್ ಸೆಲ್ಸ್. ಸೊ ವಿ ಹ್ಯಾವ್ ಟು, ಇನ್ನೊಬ್ರು ನಮಗೆ ಹೇಳೋ ಬದಲು ನಮ್ಮನ್ನು ನಾವು ನೋಡಿಕೊಂಡು ಸ್ಟಾರ್ಟ್ ಮಾಡಬಹುದು. ಸೊ ಇನ್ನೊಬ್ಬರು ಹೇಳೋ ಒಂದು ವಿಧಾನ ಕೂಡ ಒಂದು ಟೈಮ್ನಲ್ಲಿ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜನರಲಿ ಆಶಿ, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ there are 3 types of people in the world. Okay. There are 3 types of people. Usually 3 eyes. Actually ಎಲ್ಲ 3 ಇರುತ್ತೆ. Just a coincidence. By the way, ನನ್ನ ಬರ್ತ್ಡೇ 3 ನೇ. Okay. So 3 ಬೇರೆ ಬೇರೆ ತರಲ್ಲೂ ಸಿಗ್ನಿಫಿಕೆನ್ಸ್ ಇರುತ್ತೆ. 3 ನಾಮ ಅಂತಾರೆ, 3ಕ್ಕೆ ಮುಕ್ತಾಯ ಅಂತಾರೆ. 3ಕ್ಕೆ ತುಂಬಾನೇ ಸಿಗ್ನಿಫಿಕೆನ್ಸ್ ಇದೆ. ಕರೆಕ್ಟ್. ವರ್ಡ್ 3 ಗೆ ಇಲ್ಲಿ ಓಕೆ, ನನ್ನ ಲರ್ನಿಂಗ್ ಅಲ್ಲಿ 3 ಟೈಪ್ ಆಫ್ ವ್ಯಕ್ತಿಗಳಿದ್ದಾರೆ ಅಷ್ಟೇ. ಓಕೆ, ದಿಸ್ ಇಸ್ all the things that I am sharing is my perception, my understanding from life, which ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ನನ್ಗೆ ಅದು ಬೆನಿಫಿಟ್ ಆಗಿದೆ. ಆ್ಯಂಡ್ ಐ ಆಮ್ ಶೇರಿಂಗ್ ಇಟ್ ವಿತ್ ಯು ಬಿಕಾಸ್ ಇಟ್ ಹಸ್ ಬೆನಿಫಿಟೆಡ್ ಯು ಆ್ಯಂಡ್ ಇಟ್ ಕ್ಯಾನ್ ಬೆನಿಫಿಟ್ ಅ ಫ್ಯೂ ಮೋರ್ ಪೀಪಲ್. ಸೊ ದರ್ ಆರ್ 3 types of people in this world. So the first type of people, Ashi, are people who talk about people. Most commonly observed trait. Okay. Lot of people talk about people. So from Trump to Putin to Zelensky, there are people to talk about. So film actors galinda, cricket players galinda hididu, and smaller gathering alli it's about gossiping. So ಆ ಮನೆಯವರು, ಇವ್ರ ಮನೆಯವರು, ಸ್ಕೂಲಲ್ಲಿ ಆ ಟೀಚರು, ಈ ಟೀಚರು, ಆಫೀಸಲ್ಲಿ ಆ ಬಾಸು, ಈ ಬಾಸು. So you see lot of people are engrossed in talking about people. Exactly. To an extent that others are busy watching these people also talk about other people. Yeah. So just ನೋಡ್ತಾನೆ ನಮಗೆ ಬರೀ ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇವ್ರದ್ದು ಅದು ಅದೇ ಮಾತಿರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಪ್ ಆಫ್ ಪೀಪಲ್. ಮತ್ತೆ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದಾಗ ಅವ್ರಿಗೆ ನಾವು ಫೇಮಸ್ ಮಾಡ್ದಂಗೆ, ಅಂದ್ರೆ ಲೈಕ್ ದ ಪೀಪಲ್ ಹೂ ವಿ ಆರ್ ಟಾಕಿಂಗ್ ಅಬೌಟ್. ಫಾರ್ ಎಕ್ಸಾಂಪಲ್ ಸೆಲೆಬ್ರಿಟೀಸ್, ಅವರು ಇವರು. So invariably we are making their lives also. Yeah. So and people are taking advantage of people. So that is one set of people who they're consumed about other people's lives. So our life, they're filled about talking about other people, knowing about what others are. Lot of people are. So the moment you touch them, so ಎಲ್ಲರೂ ಒಂಥರ ಬಟನ್ ಇದ್ದಂಗೆ. ಇಮ್ಯಾಜಿನ್ ಅವರೆಲ್ಲ ಟೇಪ್ ರೆಕಾರ್ಡರ್. ದ ಮೊಮೆಂಟ್ ಯು ಸ್ವಿಚ್ ದೆಮ್ ಆನ್, ಇವ್ರು ಏನು ಗೊತ್ತಲ್ರಿ, ಯು ನೋ ವಾಟ್ ಹಿ ಡಿಡ್ ಅಂಡ್ ಅಪ್ಡೇಟ್, ಒಂದೇನಪ್ಪ, ವಾಟ್ ಇಸ್ ದಿ ಅಪ್ಡೇಟ್, ಅವ್ನು ಇವಾಗ ಏನು ಮಾಡ್ತಾ ಇದ್ದಾನೆ. ಸೊ ಕಾನ್ಸ್ಟೆಂಟ್ಲಿ ಇಟ್ ಇಸ್ ಅಬೌಟ್ ಪೀಪಲ್. ಸೊ ದಟ್ಸ್ ಒನ್ ಸೆಟ್ ಆಫ್ ಪೀಪಲ್. ಕರೆಕ್ಟ್.
The other set of people, the second type that I have seen is people who talk about events. ವಾರ್ ಇವೆಂಟ್ ಇರ್ಬೋದು, ಆ ಇವೆಂಟ್ ಇರ್ಬೋದು, ಅದಿಲ್ಲ ಏನಾಯ್ತು ಗೊತ್ತಾ, ಇದೇನಾಯ್ತು ಗೊತ್ತಾ, ಅಲ್ಲಿ ಹೀಗಾಯ್ತು, ಅಲ್ಲಿ ಹೀಗಾಯ್ತು, ಅಲ್ಲಿ ಹೋಗಿದ್ದೆ ಅಲ್ಲಿ ಈ ತರ ಇದೆ, ಅಲ್ಲಿ ಹೋಗ್ಬೇಕು, ಅವರ ನ್ಯೂಸ್ ತರ. ಅಂಡ್ ನ್ಯೂಸ್ ಇಸ್ ಆಲ್ಸೋ ಅಬೌಟ್ ಇವೆಂಟ್ಸ್. ಸೊ ಅಲ್ಲಿ ಇದಾಯ್ತು. And there are so many people who are so engrossed with news addicts. I know some people between husband and wife alone. Husband 24/7 news ನೋಡ್ತಾನೆ ಇರ್ತಾರೆ. So ಕರೆಕ್ಟ್. ನ್ಯೂಸ್. ಸೊ ಅಂಡ್ ಅವರೆಲ್ಲ ಗ್ಯಾದರ್ ಮಾಡಿದಾಗ ಮತ್ತೆ ನ್ಯೂಸ್ ಅಂಡ್ ಪೇಪರಲ್ಲೂ ಇವೆಂಟ್ಸು, ನ್ಯೂಸಲ್ಲೂ ಇವೆಂಟ್ಸು, ಮತ್ತೆ ಸೇರಿದಾಗ್ಲೂ ಇವೆಂಟ್ಸ್. ಸೊ ದಿಸ್ ಇಸ್ ಅನದರ್ ಸೆಟ್ ಆಫ್ ಪೀಪಲ್. ಓಕೆ. ಸೊ ಅಂಡ್ ದೇರ್ ಇಸ್ ಅ ಮಿಕ್ಸ್. ಸೊ ಪೀಪಲ್ ಬಗ್ಗೆನೂ ಮಾತಾಡ್ತಾ ಇರ್ತಾರೆ, ಇವೆಂಟ್ಸ್ ಬಗ್ಗೆನೂ ಮಾತಾಡ್ತಿರ್ತಾರೆ. The majority of people are in this group, talking about people and talking about events. ಎರಡೂ ಮಾತಾಡ್ತಾ ಇರ್ತಾರೆ, ಇದನ್ನೇ ಮಾತಾಡ್ತಾ ಇರ್ತಾರೆ most people. So you have to identify which category you are in anta. So you are saying the third category is ಎರಡೂ ಮಾತಾಡೋದು? No, not the third category. Okay. Third category of people are people who talk about ideas. Who talk about growth. Wow. Who talk about innovation. Who talk about self-improvement. Who talk about what can I do better. I want to do this. This is the third type of people. And the world works with the third type of people. So Apple company ಕುತ್ಕೊಂಡು ನಾನು ಏನ್ ಮಾಡ್ಬೋದು ಪ್ರಾಡಕ್ಟ್ಸ್, ಬಟ್ ಅದನ್ನ ಯೂಸ್ ಮಾಡ್ಕೊಂಡ್ರೆ ಜನ ಅವ್ರ ಬಗ್ಗೆ ಮಾತಾಡೋದು, ಅದು ಫಸ್ಟ್ ಕ್ಯಾಟಗರಿಯಲ್ಲಿ ಬಂದ್ಬಿಡ್ತಾರೆ. ಯೂಸ್ ಆಗುತ್ತೆ. ಕರೆಕ್ಟ್. ಬಟ್ ಕ್ರಿಯೇಟಿಂಗ್ ಸಮಥಿಂಗ್, ಇನೋವೇಟಿಂಗ್ ಸಮಥಿಂಗ್, the growth mindset anta adike. Growth mindset, correct. True. So the third set of people are the people who have got that growth mindset. Okay, where you are thinking na correct direction ಅಲ್ಲಿ utilize ಮಾಡ್ತಾರೆ. So ನಿಮ್ಮ ತಲೆನಲ್ಲಿ ನೀವೇನೋ ಒಂದು ಸೃಷ್ಟಿ ಮಾಡಿ ಆ ಸೃಷ್ಟಿನ ಹೊರಗಡೆ ತೆಗಿತಾ ಇದ್ದೀರಾ, ಮೆಟೀರಿಯಲೈಸ್ ಮಾಡೋದು. ಎಕ್ಸಾಕ್ಟ್ಲಿ. ಯು ಆರ್ ಬ್ರಿಂಗಿಂಗ್ ಸಮಥಿಂಗ್ ಫ್ರಮ್ ಇಂಟರ್ನಲಿ ಔಟ್. ಇನ್ನು ಎರಡು ಏನು ಗೊತ್ತಾ, ಬರೀ ಕನ್ಸಂಪ್ಷನ್. ಕನ್ಸ್ಯೂಮ್ ಮಾಡ್ತಾನೆ ಇರೋದು, ಕನ್ಸ್ಯೂಮ್ ಮಾಡ್ತೀರಾ, ಸ್ಟೋರ್ ಮಾಡ್ತೀರಾ, ಬ್ಲಾಬರ್ ಮಾಡ್ತೀರಾ, ಕನ್ಸ್ಯೂಮ್ ಮಾಡ್ತೀರಾ, ಸ್ಟೋರ್ ಮಾಡ್ತೀರಾ, ಬ್ಲಾಬರ್ ಮಾಡ್ತೀರಾ. So you can get hijacked into being in one of these categories and not being a creative person. Okay. Not a growth oriented person. Growth mindset ಇಲ್ಲಿರುವಂತ ಒಂದು ವ್ಯಕ್ತಿ. So first thing ನಿಮ್ಮನ್ನ ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ, what type of a person are you ಅಂತ. ಅದನ್ನ ನಿಮ್ಗೆ ಗೊತ್ತಿರಬೇಕು, ಯಾವ ಕ್ಯಾಟಗರಿ ನೀವು ಸೇರ್ತೀರಾ, ಯಾವ ನೋಡ್ತೀರಾ ಅಂತ ಹೇಳಿ. ಈಗ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ನೋಡ್ತಾ ಇರ್ತೀನಿ ಅಟ್ಲೀಸ್ಟ್ ಅಲ್ವಾ. ಸೊ ವಾಟ್ ಇಸ್ ಯುವರ್ ಇನ್ಸ್ಟಾಗ್ರಾಮ್ ಫೀಡ್, ರೀಲ್ಸ್ ಟುಡೇ, ಬೇರೆಯವ್ರ ಬಗ್ಗೆ ನೋಡ್ತಾ ಇರ್ತೀನಿ. ಅಲ್ಲಿ ಏನಾಯ್ತು, ಇಲ್ಲಿ ಅನ್ಫಾರ್ವರ್ಡ್ ಮಾಡೋದು, ನಂದು ಸಾಲದ ಇರೋದಕ್ಕೆ ನನಗೆ ನಿಮ್ಗೆ ಕಳಿಸೋದು. ಸೊ ಯು ಆರ್ ಕನ್ಸ್ಯೂಮ್ಡ್ ಬೈ ದೀಸ್ ಥಿಂಗ್ಸ್ ಅಬೌಟ್ ಪೀಪಲ್ ಅಂಡ್ ಇವೆಂಟ್ಸ್. ಅವ್ರು ನಿಂಗಂದ ವೈರಲ್ ಆಗಿ ಹೋಗಿದೆಮ್ಮ, ನೀನು ಕೇಳಿಲ್ವಾ, ಕೇಳೋ ಅಂತ ಹೇಳಿ. So, and if you have to look for something really useful on the internet also, today it is very difficult to find something very, very useful. ಹೌದು. So, ನೀವು ಈ ಮೂರು ಕ್ಯಾಟಗರಿನಲ್ಲಿ which category you are is first thing that you have to question identify. If you are in those two categories, that is where you have to stop to. So, ನೀವು ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಆ ಕ್ಯಾಟಗರಿಯಿಂದ ಈ ಕ್ಯಾಟಗರಿಗೆ ಬರಬೇಕು, which is very, very difficult. Okay, and when you come to the growth mindset, ನಾನು ಆಸ್ ಎ ವ್ಯಕ್ತಿ ನಾನು ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಮ್ದೊಂದು ಇಂಟ್ರಾಸ್ಪೆಕ್ಷನ್ ನಾವು ಮಾಡ್ಕೊಂಡ್ರಲ್ಲ ಆಶೆ, ಎಷ್ಟೋ ಮಂದಿ, ನಾನು ಫಾರ್ ಸೋ ಮೆನಿ ಇಯರ್ಸ್ ನಂದು ಒಂದು ಇಂಟ್ರಾಸ್ಪೆಕ್ಷನ್ ನನ್ನ ಬಗ್ಗೆನೇ ನನಗಿರಲಿಲ್ಲ, ನಮ್ಮ ಬಗ್ಗೆ ನಾವು ಅರಿವು ಮಾಡ್ಕೊಂಡಿರಲ್ಲ. ಸೊ ನಾವು ಮಾಡ್ಕೊಂಡಾಗ್ಲೂ ನಮ್ಗೆ ಏನಿರುತ್ತೆ, ಸೊ ವೆರಿ ವೆರಿ ಪಾಪ್ಯುಲರ್ ಎಲ್ಲ ಕಡೆ ನಾವೇನ್ ಕೇಳ್ತೀವಿ, ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಕ್ರಿಬ್ ಮಾಡ್ತಾ ಇರ್ತೀವಿ, ನಂಗೆ ಅದಿಲ್ಲ, ನಂಗೆ ಇದಿಲ್ಲ, ನಂಗೆ ಅವ್ರಿಲ್ಲ, ಇದಿಲ್ಲ ಅಂತ, ನನ್ ಮದುವೆ ಆಗಿಲ್ಲ, ನನ್ ಮಕ್ಕಳಿಲ್ಲ. ವಿ ಆರ್ ಕ್ರಿಬ್ಬಿಂಗ್ ಅಬೌಟ್ ಥಿಂಗ್ಸ್ ದಟ್ ಆರ್ ನಾಟ್ ದೇರ್ ಇನ್ ಅವರ್ ಲೈಫ್. ಸೊ ಯು ಆಲ್ವೇಸ್ ಟೆಂಡ್ ಟು ಬಿ ಇನ್ಕಂಪ್ಲೀಟ್. ಒಂಥರ ಇವೆಲ್ಲ ಇಲ್ಲದೆ ಇರೋದಕ್ಕೆ ನಾವು ನಮ್ಮನ್ನ ಅಸ್ಯೂಮ್ ಮಾಡ್ಕೊಂತೀವಿ, ಅಯ್ಯೋ ನಾವ್ ಏನೂ ಇಲ್ಲ. ಸೊ ಯು ಆಲ್ವೇಸ್ ಒಂದು ಎಂಪ್ಟಿನೆಸ್, ಆ ಡೆಫಿಷಿಯನ್ಸಿ ಇದು. ಸೊ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡಾಗ ಹೂ ಆರ್ ವಿ, ವಾಟ್ ಆರ್ ವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎ ಲಾಟ್ ಆಫ್ ಪೀಪಲ್ ಆರ್ ಅಕಾರ್ಡಿಂಗ್ ಟು ಮೀ ಇನ್ಕಂಪ್ಲೀಟ್. ಓಕೆ, ಬಟ್ ವಿ ವಾಂಟ್ ಟು ಫೀಲ್ ಕಂಪ್ಲೀಟ್.
ನಾವು ಇನ್ಕಂಪ್ಲೀಟ್ ಇದೆ ನಮ್ಗೆ ಆ ಇಚ್ಛೆ ಇದೆ ದಟ್ ನಾವು ಕಂಪ್ಲೀಟ್ ಆಗಿರಬೇಕು ಅಂತ, ಬಟ್ ನಾವು ಇನ್ಕಂಪ್ಲೀಟ್, ರಿಯಾಲಿಟಿ ಇಸ್ ಇನ್ಕಂಪ್ಲೀಟ್. ಓಕೆ, ಸೊ ವಿ ಗೋ ಔಟ್ ಸೀಕಿಂಗ್ ಫಾರ್ ಬೀಯಿಂಗ್ ಕಂಪ್ಲೀಟ್. ನಾನು ಇನ್ಕಂಪ್ಲೀಟು, ನಾನು ಕಂಪ್ಲೀಟ್ ಆಗೋದು ಹೇಗೆ? ಹುಡ್ಕೊಂಡು ಹೋಗ್ತೀವಿ, ಏನಾದ್ರೂ ಒಂದು ಹುಡ್ಕೊಂಡು ಹೋಗ್ತೀವಿ. So that is where your friends come, that is where your family come, that is where your relationship comes. So you feel incomplete on your own. That is the most dangerous situation to be in life. You always seek somebody, some place, some situation, some things to complete yourself. So Ashi, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ನಾನು ನನ್ನ ಕೆರಿಯರ್ನಲ್ಲಿ ಮುಂಚೆ ಫಸ್ಟ್ ಪಾರ್ಟ್ ನನ್ನ ಕೆರಿಯರ್ನಲ್ಲಿ ನಾನು ಐ ವಾಸ್ ಅ ಟೀಚರ್, ನಾನು ಒಂದು ಟೀಚರ್ ಆಗಿದ್ದೆ. ಸೊ ಈ ಬೋರ್ಡು ಪೆನ್ನು ನನಗೆ ಅದೊಂಥರ ಸ್ವಾಭಾವಿಕ ಆಗ್ಬಿಟ್ಟಿದೆ. ನಮ್ಗೆ ಖುಷಿ, ಯಾಕಂದ್ರೆ ಜನ ಬರೀ ಮಾತಾಡ್ತಾರೆ, ಬಟ್ ನಾವೊಂದು ವಿಜುವಲ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದೀವಿ, ಇನ್ನೂ ಆಳವಾಗಿ ಜನರಿಗೆ ಅರ್ಥ ಆಗ್ಲಿ ಅಂತ, ವಿಚ್ ಇಸ್ ಅ ಗುಡ್ ಥಿಂಗ್. ನಾನು ಈ ಕಂಪ್ಲೀಟ್ನೆಸ್ ಇನ್ಕಂಪ್ಲೀಟ್ನೆಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಾವು ಯಾವಾಗಲೂ ನಾವು ಯಾವ ಒಂದು ಮನಸ್ಥಿತಿನಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ನಮ್ಗೇನೋ ಒಂದು ಕಡಿಮೆ ಇದೆ, ನನ್ಗೇನೋ ಒಂದು ಅದಿಲ್ಲ, ನನ್ಗಿದ್ದಿಲ್ಲ, ನನ್ಗೆ ಅವ್ರಿಲ್ಲ, ನನ್ಗೆ ಇವ್ರಿಲ್ಲ, ಸೊ ನನಗೆ ಬೇಕಾಗಿರೋ ಪ್ರೀತಿ ಸಿಗ್ತಾ ಇಲ್ಲ ಎಲ್ಲ. ಸೊ ನಮ್ಗೆ ಇಲ್ಲ 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 ನಮ್ಗಿದಿಲ್ಲ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಯಾವಾಗ್ಲೂ ವಿ ಆರ್ ಇನ್ಕಂಪ್ಲೀಟ್. ನಾವು ಅರ್ಧ ಸೆಮಿ ಸರ್ಕಲ್ ಇನ್ಕಂಪ್ಲೀಟ್. ನಾವು ಈ ಇನ್ಕಂಪ್ಲೀಟ್ನೆಸ್ ಇಂದ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ನೆಸ್ ನ ಹುಡ್ಕೊಂಡು ಹೋಗ್ತೀವಿ. ನಾವು ಕಂಪ್ಲೀಟ್ನೆಸ್ ನ ಹೆಂಗ್ ಹುಡ್ಕೊಂಡು ಹೋಗ್ತೀವಿ? ಒಂದು ಮದ್ವೆಗೆ ಬಂದಿರೋ ವಯಸ್ಸಿನ ಹುಡುಗಿ 20 ಕೌಂಟ್ ಮಾಡ್ತಾ ಇರ್ತಾರೆ, 24. ಹುಡುಗರಿಗಾದ್ರೆ ಓದ್ಕೋಪ, ನೀನು ಓದ್ಕೊಂಡು ಎಲ್ಲ ಕೆಲಸ ತಗೋಬೇಕು, ಸಂಪಾದನೆ ಮಾಡಬೇಕು, ಫಸ್ಟ್ ಕಾರ್ ತಗೊಳ್ಳೋ, ಮನೆ ತಗೊಳ್ಳೋ, ಅವ್ನು ಮದುವೆ ಆಗ್ಬೇಕು ಅಂತ ಕಾಯ್ತಾ ಇರ್ತಾನೆ. ಬಟ್ ಇದೆಲ್ಲ ಕಂಡೀಷನ್ ಇರುತ್ತೆ. ಸೊ ಆ ಹುಡುಗನ್ಗೆ ಎಲ್ಲ ಇದಾಗಿರ್ತಾನಲ್ಲ, ಅಚೀವ್ ಮಾಡಿರ್ತಾನಲ್ಲ, ಆ ಹುಡುಗನ್ಗೆ ನೀವು ಅಚೀವ್ ಮಾಡಿದೆಲ್ಲ, ನೀನು ಹೀಗೆ ಇರಪ್ಪ, ನೀನು ನಿನ್ ಮದುವೆಗಿದ್ರೆ ಆಗ್ಬೇಡ ಅಂತ ಹೇಳಿದ್ರೆ ಯಾಕೆ ಆಗ್ಬಾರ್ದು? ಆಮೇಲೆ ಜೀವನ ಇನ್ಕಂಪ್ಲೀಟ್, ಮದುವೆ ಇಲ್ಲದೆ. ಇವಾಗ ನಾನು ನೋಡಕ್ ಚೆನ್ನಾಗಿದ್ದೀನಿ, ನಾನು ವಿದ್ಯಾವಂತ, ನಾನು ಇದನ್ನ ಮಾಡಿದ್ದೀನಿ, ಸೊ ಲೈಫ್ ಇನ್ಕಂಪ್ಲೀಟ್. ಹೆಂಗೂ ಇರ್ತೀಯಪ್ಪ, ಒಬ್ಬರೇ ಲೈಫಲ್ಲೆಲ್ಲ ಇರಕ್ಕಾಗಲ್ಲ. ಸೊ ನಿನ್ಗೆ ಒಂದು ಸಂಗಾತಿ ಬೇಕು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೇ ವಿಲ್ ಮೇಕ್ ಯು ಫೀಲ್ ನೀನ್ ಇನ್ಕಂಪ್ಲೀಟ್. ಮದುವೆ ಇಲ್ಲದೆ ಒಂದು ಹೆಣ್ಮಗು ಅಂತೂ ಕಂಪ್ಲೀಟ್ಲಿ ಇನ್ಕಂಪ್ಲೀಟ್. ಮದುವೆ ವಯಸ್ಸಾದ್ಮೇಲೆ ಯಾರು ನೋಡ್ಕೋತಾರೆ, ನಿಮ್ಗೆ ಯಾರು ಸಿಗ್ತಾರೆ? ಒಬ್ಬೊಂಟಿಗೆ ಆಗ್ಬಿಡ್ತೀವಿ. ಸೊ ನಮ್ಗೆ ನಮ್ ಟ್ರೈನಿಂಗು ನಾವು ಯಾವಾಗಲೂ ಹಾಫ್, ಆದ್ರೆ ವಿ ವಾಂಟ್ ಟು ಬಿ ಫುಲ್. ವಿ ವಾಂಟ್ ಟು ಬಿ ಫುಲ್, ಬಟ್ ವಿ ಆರ್ ಹಾಫ್. ಸೊ ನಾವು ಅರ್ಧ ಇದೀವಿ, ಇನ್ನ ಅರ್ಧನ ನಾವು ಬಯಸ್ತಾ ಇರ್ತೀವಿ ಟು ಮೇಕ್ ಅವರ್ ಸೆಲ್ಸ್ ಕಂಪ್ಲೀಟ್. ಈ ಕಂಪ್ಲೀಟ್ನೆಸ್ಗೆ ನಮ್ದು ಮಿಸ್ಟೇಕ್ ಮಾಡೋದು, ನಾವು ಇನ್ಕಂಪ್ಲೀಟ್ ಆಗಿರ್ತೀವಿ, ಇನ್ನೊಂದು ಇನ್ಕಂಪ್ಲೀಟ್ ವ್ಯಕ್ತಿನ ನಾವು ತಗೊಂಡ್ ಬರ್ತೀವಿ ನಮ್ಮ ಲೈಫ್. ಕರೆಕ್ಟ್. ಯಾಕಂದ್ರೆ ಎಲ್ಲರೂ ಇನ್ಕಂಪ್ಲೀಟ್ ಆಗಿ ಥಿಂಕ್ ಮಾಡ್ತಾ ಇದಾರೆ, ಯಾರು ಕಂಪ್ಲೀಟ್ ಅಂತ ಥಿಂಕೇ ಮಾಡ್ತಿಲ್ಲ. ಸೊ ನಾವೇ ಇನ್ಕಂಪ್ಲೀಟ್, ಇನ್ನೊಂದು ಇನ್ಕಂಪ್ಲೀಟ್ ವ್ಯಕ್ತಿನ ನಾವು ನಮ್ಮಲ್ಲಿ ಕರ್ಕೊಂಡ್ ಬಂದು ಕಂಪ್ಲೀಟ್ ಅಂತ ಫೀಲಿಂಗ್ ತರೋದಕ್ಕೆ ನೋಡ್ತಾ ಇದೀವಿ. ಈ ಕಂಪ್ಲೀಟ್ ಇನ್ಕಂಪ್ಲೀಟ್ ಅನ್ನೋ ಗೊಂದಲದಲ್ಲಿ ಏನಾಗುತ್ತೆ, ಕಂಪ್ಯಾಟಿಬಿಲಿಟಿ ಇರೋದಿಲ್ಲ ಅವಾಗ. ಕರೆಕ್ಟ್. ಕಂಪ್ಯಾಟಿಬಿಲಿಟಿ ಹೊರಟೋಗ್ಬಿಡುತ್ತೆ. ಕಂಪ್ಯಾಟಿಬಿಲಿಟಿ ಹೊರಟೋದಾಗ ಈ ಅರ್ಧ ಇವರಾದ್ರೂ ಸರಿ, ಅವರಾದ್ರೂ ಸರಿ, ಅವ್ರು ವಾಪಸ್ ಹೊರಟೋಗ್ಬಿಟ್ಟಾಗ ನೀವೇನಾಗ್ತೀರಾ? ನೀವು ಇನ್ಕಂಪ್ಲೀಟ್ ಆಗ್ತೀರಾ. ಯು ಆರ್ ಇನ್ಕಂಪ್ಲೀಟ್ ಓನ್ಲಿ, ವ್ಯತ್ಯಾಸನೇ ಬರ್ತಿಲ್ಲ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇದು ವ್ಯಕ್ತಿನ ತೆಗ್ದಾಕ್ತಿವಿ, ಇನ್ನೊಂದು ವ್ಯಕ್ತಿನ ರೀಪ್ಲೇಸ್ ಮಾಡಕ್ ಟ್ರೈ ಮಾಡ್ತೀವಿ. ಕರೆಕ್ಟ್. ಇವನ್ ನನ್ಗೆ ಖುಷಿ ಕೊಡ್ಲಿಲ್ಲ, ಆ ಫ್ರೆಂಡ್ ಕೊಡ್ಲಿಲ್ಲ, ಈ ಫ್ರೆಂಡ್ ಕೊಡ್ಬೋದೇನೋ, ಈ ಮಗ ನನ್ಗೆ ನೋಡ್ಕೊಡ್ಲಿಲ್ಲ, ಆ ಮಗ ನೋಡ್ಕೋಬೋದೇನೋ, ಈ ಪ್ಲೇಸ್ ನನ್ಗೆ ಖುಷಿ ಕೊಡ್ಲಿಲ್ಲ, ಆ ಪ್ಲೇಸ್ ಕೊಡ್ಬೋದೇನೋ, ಈ ಕಾರ್ ತಗೊಂಡಾಗ ನಂಗೆ ಅದು ಬರಲಿಲ್ಲ, ಆ ಕಾರ್ ತಗೊಂಡಾಗ ಬರುತ್ತೇನೋ. ಸೊ ನಮ್ಗೆ ಕಂಟಿನ್ಯೂಸ್ ಆಗಿ ವಿ ಆರ್ ಇನ್ ಅ ಸ್ಟೇಟ್ ಆಫ್ ಇನ್ಕಂಪ್ಲೀಟ್ನೆಸ್. ಬಟ್ ಎಲ್ಲಿಗೆ ಹೋಗ್ಬೇಕು? ನಾವು ಕಂಪ್ಲೀಟ್ ಆಗ್ಬೇಕು. ಬಿಡಮ್ಮ, ಲೈಫಲ್ಲಿ ಎಲ್ಲ ಸಾಧಿಸ್ಬಿಟ್ಟೆ, ಅಕಸ್ಮಾತ್ ಅವ್ನು ಎಲ್ಲ ಮಾಡಿರ್ತಾನೆ, ಮನೆ ಒಂದು ಮಾಡಿಲ್ಲ ಅಂದ್ರೆ ಇನ್ಕಂಪ್ಲೀಟ್, ಎಲ್ಲ ತಗೊಂಡಿರ್ತಾನೆ, ಕಾರನ್ನು ತಗೊಂಡಿಲ್ಲ ಅಂದ್ರೆ ಇನ್ಕಂಪ್ಲೀಟ್, ಮದುವೆ ಆಗಿ ಹ್ಯಾಪಿ ಆಗಿರ್ತಾರೆ, ಮಕ್ಕಳಾಗಿಲ್ಲ ಅಂದ್ರೆ ಇನ್ಕಂಪ್ಲೀಟ್. ಅಲ್ಲ, ಗಂಡು ಮಗು ಆಗಿರುತ್ತೆ, ಹೆಣ್ಮಗ್ಳು ಆಗಿಲ್ಲ ಅಂದ್ರೆ ಇನ್ಕಮ್, ಹೆಣ್ಮಗ್ಳು ಆಗಿದ್ರೆ ಗಂಡು ಮಗ್ಳು ಆಗಿಲ್ಲ ಅಂದ್ರೆ ಅದಂತೂ. ಸೊ 3 ಜನ ಹೆಣ್ಮಕ್ಳಾಗಿರ್ತಾರೆ, ಗಂಡು ಮಗು 4 ಟ್ರೈ ಮಾಡಿರ್ತಾರೆ. ಓಕೆ, ಗಂಡ ಇನ್ಕಂಪ್ಲೀಟ್. ಅಯ್ಯೋ ನಿಮ್ಗೆ ಎಷ್ಟೆಲ್ಲ ಆಯ್ತು, ಒಂದು ಗಂಡು ಮಗು ಇಲ್ವಲ್ಲ ನಿಮ್ಗೆ. ಸೊ ಏನಾದ್ರೂ ಮಾಡಿ ನಿಮ್ಗೆ ಏನೋ ಒಂದು ಕಡಿಮೆ ಇದೆ ಅಂತ ಜನ ಪ್ರೂವ್ ಮಾಡ್ಬೇಕು, ಮಾಡೇ ಮಾಡ್ತಾರೆ.
ಅಂಡ್ ನೀವೇನ್ ಮಾಡ್ತೀರಾ ಅದನ್ನ ಹುಡ್ಕೊಂಡು ಹೋಗ್ತೀರಾ, ಆ ಕಂಪ್ಲೀಟ್ನೆಸ್ಗೆ ಹುಡ್ಕೊಂಡು ಹೋಗ್ತೀರಾ. ಆ ಹುಡುಕಾಟಿಕೆ, ಆ ಕಂಪ್ಲೀಟ್ನೆಸ್ ಹುಡುಕಾಟಿಕೆ ಇದೆಯಲ್ಲ, ಇದು ಜೀವನದಲ್ಲಿ ಸ್ಟ್ರೆಸ್ ತಂದ್ಬಿಡುತ್ತೆ, ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ನಾನು ನಾನು ಮುಕ್ಕಾಲ್ ಪಾಲ್ ಇರ್ತೀನಿ ಅಂತಾನೆ ಅನ್ಕೊಳ್ಳಿ, ಮುಕ್ಕಾಲ್ ಪಾಲ್ ನಾನು ಇದ್ದೀನಿ, ಇನ್ನೊಂದು ಕಾಲ್ ಭಾಗ ನಾವು ಯಾರನ್ನೋ ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅವ್ರು ಬರ್ಲಿ ಅಂತ ಹೇಳಿ, ಅವ್ರು ನೀವು ಇನ್ಕಂಪ್ಲೀಟ್ ಅಲ್ವಾ. ಜನ ನಮ್ಗೇನು ಹೇಳ್ಕೊಡಲ್ಲ ಅಂತ ಹೇಳಿದ್ರೆ, ಯಾರು ಇರ್ಲಿ ಯಾರು ಇರ್ಲಿ, 2 ಹಾಫ್ ಪ್ಲಸ್ ಹಾಫ್ ಸೇರಿದ್ರೆ ಏನಾಗುತ್ತೆ ಆಶಿ? 1 ಆಗುತ್ತೆ ಅಲ್ವಾ. ನಾನೇನು ಹೇಳ್ತೀನಿ, ನೀನ್ 1 ಆಗಪ್ಪ ಫಸ್ಟು, ಕಂಪ್ಲೀಟ್ ಆಗ್ಬಿಡು, ಏದಕ್ಕೂ ಡಿಪೆಂಡೆನ್ಸಿ ಇರಬಾರ್ದು. ನನ್ಗೆ ಏನಿರ್ಲಿ ಏನಿಲ್ಲ ಅಂದ್ರೂ ನಾನು ಐ ಆಮ್ ಹ್ಯಾಪಿ, ನೀನ್ 1 ಆಗು. ಆಮೇಲೆ ಯು ಬ್ರಿಂಗ್ ಸಂಬಡಿ ಹೂ ಇಸ್ ಅನದರ್ ಪರ್ಸನ್ ಹೂ ಇಸ್ ಕಂಪ್ಲೀಟ್, another one who feels ನಾನು ಐ ಆಮ್ ಕಂಪ್ಲೀಟ್ ಅಂತ ಅನ್ಸ್ಬೇಕು. So when you are complete, you are independent. Correct. Independent. Correct. ಆ ಏನಕ್ಕೆ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ, ಈಗ ನನ್ನ ಸಂತೋಷಕ್ಕೂ ನನ್ಗೆ ಯಾರಾದ್ರೂ ಬೇಕು, ಸಂತೋಷಕ್ಕೆ ಏನಾದ್ರೂ ಬೇಕು, ಸಂತೋಷಕ್ಕೆ ಎಲ್ಲಾದ್ರೂ ಹೋಗ್ಬೇಕು. ಇದು ಯಾವ್ದು ಆಗ್ಲಿಲ್ಲ ಅಂದ್ರೆ ನನ್ಗೆ ಸಂತೋಷನೇ ಇಲ್ಲ. ಸೊ ಯು ಆರ್ ಇನ್ಕಂಪ್ಲೀಟ್ ಅಂಡ್ ಯು ಆರ್ ಡಿಪೆಂಡೆಂಟ್ on things and people which will make you complete ಅಂತ ಅನ್ಕೊಂತೀವಿ ಅಷ್ಟೇ, ಅನ್ಕೊಂತೀವಿ. ಈಗ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಹ್ಯಾಪಿ ಆಗಿದ್ದೀನಿ, ನಾ ಎಲ್ಲಿರ್ಲಿ ಯಾರಿರ್ಲಿ ಏನಿಲ್ದಿದ್ರು ನಾನು ಹ್ಯಾಪಿ ಆಗಿದ್ದೀನಿ. ಅದೇ ತರ ವ್ಯಕ್ತಿ ಇನ್ನೊಬ್ಬನ ನಾವು ತಗೊಂಡ್ ಬಂದಾಗ ನನ್ನ ಲೈಫ್ ನಲ್ಲಿ ಸ್ನೇಹ ಇರ್ಬೋದು, ಪ್ರೀತಿ ಇರ್ಬೋದು, ಇನ್ನೊಂದು ತಗೊಂಡಾಗ 1+1 ಎಷ್ಟಾಗುತ್ತೆ ಆಶೆ? ಅವಾಗ 2. ಈ 1 ಹೊರಟೋಗ್ಬಿಟ್ಟ ಅಂತ ಅನ್ಕೊಳೆ, Still you are 1. You are complete. Yeah. ನೀನು ಈ 1ಗೆನೆ ನೀನು ಹುಡುಕಾಟಕ್ಕೆ ನಿನ್ಗೆ ಲೈಫಲ್ಲಿ ಮುಗಿಯೋದೇ ಇಲ್ಲ. ಏನೋ ಅದ ಲೈಫ್ ಎಲ್ಲ ಒಬ್ಬನೇ ಇದ್ಬಿಟ್ಟ, ಜೊತೆ ಸಾಯೋ ಟೈಮ್ನಲ್ಲಿ ಯಾರು ಇಲ್ಲ ಅವ್ರ ಜೊತೆ. ಆಯ್ತು, ನಾವು ಯಾರನ್ನೋ ಮಾಡ್ಕೋತೀವಿ, ಒಟ್ಟಿಗೆ ನಾವು ಸಾಯಕ್ಕೆ ಸಾಧ್ಯ ಅಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ನಾವು ಎಲ್ರು ಹೇಳ್ತಾರೆ, ಓ ನೀನ್ ಒಬ್ಬಂಟಿಯಾಗಿ ಉಳಿದು ಬಿಡ್ತೀಯಾ, ನಿನ್ ಯಾರನ್ನ ಬೇಕು. ಅರೆ ಬೈ ಚಾನ್ಸ್ ನಾನು ಉಳ್ಕೊಂತೀನಿ, ಅವರೇ ಬೇಗ ಸತ್ತೋದ್ರೆ, ಅವರೇ ಬೇಗ ಹೋಗ್ಬಿಟ್ರೆ then again what? ಮತ್ತೆ ಇನ್ನೊಬ್ರು ಹುಡ್ಕೋದು. ನಮ್ಗೆ ಆ ಹುಡುಕಾಟಿಗೆ ನಮ್ದು ಆ ಒಂದು ಇನ್ಕಂಪ್ಲೀಟ್ನೆಸ್ ಫೀಲಿಂಗು, ಡಿಪೆಂಡೆನ್ಸಿ ನಮ್ಗೆ ಹೆಂಗೆ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ನೀನ್ ಡಿಪೆಂಡ್ ಆಗ್ಲೇಬೇಕು. ಹೆಣ್ಣು ಮಗು ಅಂದ್ಮೇಲೆ ನೀನ್ ಮದ್ವೆ ಮಾಡ್ಕೊಳ್ಳೇಬೇಕು, ಗಂಡನ ಮೇಲೆ ನೀನ್ ಡಿಪೆಂಡ್ ಆಗ್ಲೇಬೇಕು. ಗಂಡ ಹೆಂಡ್ತಿರಾದ್ಮೇಲೆ ನಿನ್ ಮಕ್ಳು ಬೇಕೇ ಬೇಕು, ನಾಳೆ ನಿನ್ಗೆ ಏನಾದ್ರೂ ಡಿಪೆಂಡ್ ಆಗ್ಲೇಬೇಕು. ಪ್ರತಿಯೊಂದಕ್ಕೂ ಡಿಪೆಂಡೆನ್ಸಿ ತಂದ್ಬಿಟ್ಟಿದ್ದಾರೆ ನಮ್ಗೆ. ಆ ಡಿಪೆಂಡೆನ್ಸಿಯಿಂದ ನಾವು ಇನ್ಕಂಪ್ಲೀಟ್ ಆಗ್ತಾ ಇದೀವಿ. ನಾವು ಇದು ಒಂದು ರೀತಿಯಿಂದ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ಅಲ್ವಾ? ಆಲ್ಸೋ ಒನ್ ಆಫ್ ದ ಅದರ್ ಬಿಲೀಫ್ ಸಿಸ್ಟಮ್ ಅಂತಾನೆ ನಾವು ಹೇಳ್ಬೋದು ಅಲ್ವಾ? ಅಂದ್ರೆ ಡಿಪೆಂಡೆನ್ಸಿ ಫ್ಯಾಕ್ಟರ್ ಒಂದು ಬಿಲೀಫ್ ಸಿಸ್ಟಮ್ ಆಗಿ ತುಂಬಿಸ್ಬಿಟ್ಟಿದ್ದಾರೆ ನಮ್ಮಲ್ಲಿ. ಇವತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಂಗ್ಸ್ಟರ್ಸ್ ಇವತ್ತು ಏನ್ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವರು ಕಂಪ್ಲೀಟ್ ಆಗ್ತಾ ಇಲ್ಲ ಅವರು, ಆದ್ರೆ ಇಂಡಿಪೆಂಡೆಂಟ್ ಫೀಲ್ ಮಾಡ್ತಾ ಇದಾರೆ. ಓ ಮೈ ಗಾಡ್. They are not complete, but they are feeling independent. Example ಶ್ರೀನಿ, ಇವಾಗ ಈ ಜೆಂಡರ್ ಈಕ್ವಾಲಿಟಿ ಹುಡುಗರಿಗಿಂತ ಹುಡುಗಿರ್ ನಾವೇನ್ ಕಡಿಮೆ ಇಲ್ಲ, ಎಲ್ರು ಒಟ್ಟಿಗೆ ನಾವು ನೋಡ್ಬೇಕು ಅಂತ ನಾವು ಹೇಳ್ತೀವಲ್ಲ. ಫೆಮಿನಿಸಮ್ ಅದು ಇದು ಅಂತ ಏನೇನೋ ಬಂದಿದೆ. ಕಾನ್ಸೆಪ್ಚುಯಲಿ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಎಲಿವೇಟ್ ಒಬ್ಬರನ್ನ, ನೀನು ಈಕ್ವಲ್, ಹೆಣ್ಮಕ್ಳು ಯಾವ ಗಂಡು ಮಕ್ಳಿಗಿನ್ನ ಏನು ಇದಿಲ್ಲ ಅಂತ ಹೇಳಿ ನಾವು ಹೇಳ್ಬಿಡ್ತಾ ಇದೀವಿ. ಬಟ್ ನಾವು ಹೆಣ್ಮಕ್ಳನ್ನ ಆ ರೀತಿ ಸಾಕ್ತಾ ಇದೀವಾ? ಆರ್ ವಿ ಎಂಪವರಿಂಗ್ ದೆಮ್ ಟು ಬಿ ಇಂಡಿಪೆಂಡೆಂಟ್? ಕರೆಕ್ಟ್. ನಾವು ಬರೀ ಕಾನ್ಸೆಪ್ಚುಲೈಸ್ ಅಲ್ಲಿ ಹೇಳ್ತಾ ಇದೀವಿ, ಓ ನಾವು ಇಂಡಿಪೆಂಡೆಂಟು, ನಾವು ಕಂಪ್ಲೀಟ್ ಆಗಿದೀವಿ ಹಂಗೆ ಅಂತ. ಬಟ್ ಆಕ್ಚುಲಿ ನಾವು ಇನ್ಫ್ಯಾಕ್ಟ್ ಇವೆಲ್ಲ ಆಗ್ತಿರೋದ ನನಗೇನು ಅನ್ಸುತ್ತೆ, ರಿಯಶ್ಯೂರ್ ಮಾಡ್ತಾ ಇದಾರೆ. ಅವ್ರಿಗೆ ಗೊತ್ತು ಅವ್ರು ಇನ್ಕಂಪ್ಲೀಟು, ಅವ್ರು ಡಿಪೆಂಡೆಂಟ್ ಅಂತ. ಬಟ್ ಈ ಕಾನ್ಸೆಪ್ಷನ್ಸ್ ಅಲ್ಲಿ ಹುಡ್ಕೊಂಡು ಹೋಗ್ತಿದ್ದಾರೆ ದಟ್ ಓ ಐ ಥಿಂಕ್ ಐ ಆಮ್ ಅಂತ. ಸೊ ಆತರ ನಾವು ಅವ್ರನ್ನ ಬೆಳೆಸ್ತಾ ಇಲ್ಲ. ಆತರ ಬೆಳೆಸಿರುವಂತ ವ್ಯಕ್ತಿ ಇದಾರೆ ಅಂತ ಅನ್ಕೊಳ್ಳಿ, ಗಂಡು ಮಕ್ಕಳಿಗೆ ಆತರ ಇಂಡಿಪೆಂಡೆಂಟ್ ಪರ್ಸನ್ ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇಲ್ಲ. ಕರೆಕ್ಟ್. ಸೊ ಒನ್ ರಿಲೇಶನ್ಶಿಪ್, 2 ಇಂಡಿಪೆಂಡೆಂಟ್ ಪೀಪಲ್ ಹೇಗೆ ಒಬ್ರಿಗೊಬ್ರು ಇರಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ ಇಂಡಿಪೆಂಡೆಂಟ್ ವ್ಯಕ್ತಿನ ಹ್ಯಾಂಡಲ್ ಮಾಡೋದು. ಅವ್ರಿಗೇನು ಅಂದ್ರೆ ಡಿಪೆಂಡೆನ್ಸಿ ಬೇಕು, ನನ್ನ ಮೇಲೆ ಡಿಪೆಂಡ್ ಆಗಬೇಕು, ನನ್ನನ್ನು ಕೇಳಬೇಕು, ನನಗೆ ಹೇಳಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ನಮಗೆ ಆ ಒಂದು ವ್ಯಕ್ತಿನಲ್ಲಿ ಒಂದು ಕಂಪ್ಲೀಟ್ನೆಸ್,
ಒಂದು ಬರಲಿಲ್ಲ ಅಂತ ಹೇಳಿದ್ರೆ ಅವನು ಇಂಡಿಪೆಂಡೆಂಟ್ ಆಗಲ್ಲ. ಎಲ್ಲಿವರೆಗೂ ನಾವು ಡಿಪೆಂಡೆನ್ಸಿ ತಂದು ಕೊಡ್ತೀವಿ ಅಲ್ಲಿವರೆಗೂ ನಾವು ಇನ್ಕಂಪ್ಲೀಟ್ ಆಗಿರ್ತೀವಿ, ನಾವು ಇಂಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಶ್ರೀನಿ, ಇವಾಗ ನೀವು ಹೇಳಿದ್ರಿ ದಟ್ ಅ ಪರ್ಸನ್ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್. ಈಗ ಇಂಡಿಪೆಂಡೆಂಟ್ ಆಗೋದಕ್ಕೆ ನನ್ನ ಪ್ರಕಾರ ಒನ್ ಆಫ್ ದ ಮಿತ್ ನಾವು ಏನನ್ನ ಬಿಲೀಫ್ ಸಿಸ್ಟಮ್ ಮುರಿಬೇಕು ಅಂದರೆ ಈ ಡಿಪೆಂಡೆನ್ಸಿ ಫ್ಯಾಕ್ಟರು, ನಾವು ಇನ್ಕಂಪ್ಲೀಟು ಅನ್ನೋದನ್ನ ನಮಗೆ ತುಂಬಿಸಿದಾರಲ್ಲ ಅದು. ಅದಲ್ಲದೆ ನಿಮಗೇನು ಅನ್ಸುತ್ತೆ ದಟ್ ಹೌ ಕ್ಯಾನ್ ಅ ಪರ್ಸನ್ ಬಿ ಇಂಡಿಪೆಂಡೆಂಟ್? ಒಂದು ಸಿಂಪಲ್ ಆಗಿ ಏನು ಹೇಳ್ಬೋದು ನೀವು? ಕರೆಕ್ಟ್. ಸೊ ನಾವು ಎಲ್ಲೆಲ್ಲೆಲ್ಲ ಡಿಪೆಂಡೆನ್ಸಿ ನಮಗಿದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಿ. ಸೊ ಫಸ್ಟ್ ಲೆವೆಲ್ ಆಫ್ ಡಿಪೆಂಡೆನ್ಸಿ ನಮ್ಮ ಡಿಪೆಂಡೆನ್ಸೀಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಜನಗಳಿಗೆ ಯಾವಾಗಲೂ ಏನು ಥಾಟ್ ಬರುತ್ತೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್. ಓ ಮೈ ಗಾಡ್, ಫೈನಾನ್ಷಿಯಲ್ ಡಿಪೆಂಡೆನ್ಸಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ. ಸೊ ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ. ಸೊ ನಾವು ಮಕ್ಕಳನ್ನ ಬೆಳೆಸ್ತಾ ಇರೋದನ್ನೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ. ಸೊ ಗಂಡು ಹುಡುಗರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ, ಹೆಣ್ಮಕ್ಳು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಸೊ ಅದನ್ನ ನಾವು ಬ್ರೇಕ್ ಮಾಡೋದಕ್ಕೆ ಏನ್ ಮಾಡಿದ್ರು, ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ನಾವು ಶುರು ಮಾಡಿದ್ವಿ. ಬಟ್ ಎಲ್ಲ ಇಲ್ಲೇ ದೇ ಆರ್ ಸ್ಟಕ್ ಹಿಯರ್. ಈ ಫೈನಾನ್ಷಿಯಲ್ ವಿಚಾರದಲ್ಲಿ ಅಷ್ಟೇ ಡಿಪೆಂಡೆನ್ಸಿ ಇಂಡಿಪೆಂಡೆನ್ಸಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ಮ ಡಿಪೆಂಡೆನ್ಸಿ ದೇರ್ ಆರ್ ಮಲ್ಟಿಪಲ್ ಅದರ್ ಥಿಂಗ್ಸ್ ಆಲ್ಸೋ. ಹೌದು ಹೌದು. The other things that ನಾನು ನೋಡಿರೋ ಪ್ರಕಾರ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅಲ್ಲದೆ there is what is called as a social dependency. ಸೋಷಿಯಲ್. ಈ ಸೋಷಿಯಲ್ ಡಿಪೆಂಡೆನ್ಸಿ, ಸೊಸೈಟಿ ಡಿಪೆಂಡೆನ್ಸಿ ಅಂತ ಹೇಳಿದಾಗ ಸೋಷಿಯಲ್ ವಿ ಹ್ಯಾವ್ ಟು ಕಮ್ ಒಂಥರ ಸೊಸೈಟಿಗೆ ನಾವು ಅನ್ಯೂನ್ಯವಾಗಿ ಇರಬೇಕು ಅಂತ ಹೇಳಿದಾಗ ನನ್ನ ಅಪ್ಪ ಅಮ್ಮನ ಜೊತೆ ಇದ್ದೀನಿ, ಅಪ್ಪ ಅಮ್ಮನ ಬಿಟ್ಟು ನಾನಿಲ್ಲ, ನಾವು ಜೊತೆಯಲ್ಲೇ ಇದ್ದೀವಿ. ಸೊ ನಾವೊಂದು ಒಟ್ಟು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಈ ಸೋಷಿಯಲ್ ಡಿಪೆಂಡೆನ್ಸೀಸ್ ಕೂಡ ನಮ್ಮಲ್ಲಿ ಇದೆ. ಅಲ್ಲೂ ನಾವು ಇಂಡಿಪೆಂಡೆಂಟ್ ಆಗಿರೋದಕ್ಕಾಗಲ್ಲ. ಮನೆ ಬಿಟ್ಟು ಹೋದ, ಅಪ್ಪ ಅಮ್ಮನ ಬಿಟ್ಟು ಬೇರೆ ಇದಾನ ಅವನು, ಇರ್ರೆಸ್ಪಾನ್ಸಿಬಲ್. ಸೊ ಅಲ್ಲಿದ್ರೆ ಅವ್ರನ್ನ ನೋಡ್ಕೋತಾ ಇದ್ರೆ ಅದು. ಸೊ ಸೋಷಿಯಲ್ ಡಿಪೆಂಡೆನ್ಸೀಸ್ ಇದೆ, ಫೈನಾನ್ಷಿಯಲ್ ಡಿಪೆಂಡೆನ್ಸೀಸ್ ಇದೆ. ಅಂಡ್ ದ ಅದರ್ ಥಿಂಗ್ ದಟ್ ಈಸ್ ದೇರ್ ಇಸ್ ದೇರ್ ಇಸ್ ಅ ಫಿಸಿಕಲ್ ಡಿಪೆಂಡೆನ್ಸಿ. ಸೊ ಫಿಸಿಕಲ್ ಡಿಪೆಂಡೆನ್ಸಿನಲ್ಲಿ between young couples getting physical is one of the physical dependency. One of the, but physical dependency ಬೇರೆ ಬೇರೆ ತರ ಇರುತ್ತೆ. ಅಂದ್ರೆ ಅವ್ರು ನಮ್ಮ ಮುಂದೆನೇ ಇರಬೇಕು, ನಮ್ಮ ಜೊತೆನೇ ಇರಬೇಕು, ಅವ್ರು ಬಿಟ್ಟರೆ ನಾನು ಅಲ್ಲೋದ್ರು ಇವ್ರು ನಮ್ಮ ಜೊತೆನೇ ಇರಬೇಕು. ಸೊ ವಿ ವಾಂಟ್ ಸಂಬಡಿ ಆಲ್ವೇಸ್ ಬೀಯಿಂಗ್ ದೇರ್ ವಿತ್ ಅಸ್. ಒಂಥರ ಫಿಸಿಕಲ್ ಡಿಪೆಂಡ್. ಸ್ವಲ್ಪ ವಯಸ್ಸಾದ್ಮೇಲೆ ಯಾರಾದ್ರೂ ನಮ್ಮ ಜೊತೆನಲ್ಲಿ ಯಾವಾಗಲೂ ಇರಲಿ. ಸೊ ಆ ಫಿಸಿಕಲ್ ಡಿಪೆಂಡೆನ್ಸಿ ಕೂಡ ಇರುತ್ತೆ. ಬಟ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ವಿಚ್ ಪೀಪಲ್ ಎಷ್ಟೊಂದು ಜನಕ್ಕೆ ಅದು ಗಮನ ಇಲ್ಲ ಅಂತ ಹೇಳಿದ್ರೆ ಇಮೋಷನಲ್ ಡಿಪೆಂಡೆನ್ಸಿ. ದಟ್ ಇಸ್ ದ ಮೇನ್ ಥಿಂಗ್. ಈ ಇಮೋಷನಲ್ ಡಿಪೆಂಡೆನ್ಸೀಸ್ ಇದೆಯಲ್ಲ, ದಿಸ್ ಇಸ್ ನಾಟ್ ಸೀನ್ ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ ಆಲ್ ಆಫ್ ದಟ್. ಯೆಸ್, ಟ್ರೂ 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 ಟ್ರೂ. ಸೊ ನಾವು ಇಂಡಿಪೆಂಡೆಂಟ್ ಹೆಂಗಾಗ್ತೀವಿ? ನಾವು ಇಮೋಷನ್ಸ್ಗಳಿವೆ. ನಾವು ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಏನೇ ಮಾಡಿದ್ರು ಅಟ್ ದಿ ಎಂಡ್ ಆಫ್ ದಿ ಡೇ ಏನ್ ಆಶೆ, ಏನು ನಾವು ಹೇಗೆ ಫೀಲ್ ಮಾಡ್ತೀವಿ ಅಂತ. ಕರೆಕ್ಟ್. ಹೌ ವಿ ಫೀಲ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್. ನೀಡ್ ಆಲ್ಸೋ. ನೀಡ್ ಆಲ್ಸೋ. ನಾವು ಹೆಂಗೆ ನಾವು ಏನಪ್ಪಾ ಹ್ಯಾಪಿ ಆಗಿದೆಯಾ ಲೈಫಲ್ಲಿ, ಇವೆಲ್ಲಮ್ಮ ಹ್ಯಾಪಿನೆಸ್ಸು. ಏನು ಮದುವೆ ಆಗಿಲ್ವೋ, ಹ್ಯಾಪಿ ಆಗಿರ್ಬೇಕಲ್ವೋ ಅಂತ ಹೇಳಿ. ಸೊ ನಮಗೆ ಆ ಇಮೋಷನಲ್ ನೀಡ್ಸು, ಡಿಪೆಂಡೆನ್ಸೀಸು, ಇಟ್ಸ್ ಆಲ್ ಫೀಲಿಂಗ್ಸು. ಸೊ ಫೀಲಿಂಗ್ಸು ಇದೆಲ್ಲ ಎಫೆಕ್ಟ್ ಮಾಡುತ್ತೆ ನಮಗೆ, ಇದೆಲ್ಲ ಎಫೆಕ್ಟ್ ಮಾಡ್ತಾರೆ, ನಮ್ಗೆ ಅದು ಗೊತ್ತಿರೋದಿಲ್ಲ. ಸೊ ಆ ಫೀಲಿಂಗ್ಸ್ನ ನಾವು ವಿ ಮೇಕ್ ಇಟ್ ಡಿಪೆಂಡೆಂಟ್ ಹೊರಗಡೆಯಿಂದ. ಸೊ ಹೊರಗಡೆಯಿಂದ. ಸೊ ನಾನು ವಿದ್ಯಾವಂತನಾಗ್ಬಿಟ್ರೆ ನಾನು ಚೆನ್ನಾಗಿ ಹ್ಯಾಪಿ ಆಗಿರ್ತೀನಿ. ಸೊ ಅಗೇನ್ ಸೋಷಿಯಲ್. ನಾನು ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ಬಿಟ್ರೆ ನಾ ಹ್ಯಾಪಿ ಆಗಿರ್ತೀನಿ, ಈಸ್ ಅ ಫೈನಾನ್ಷಿಯಲ್ ಡಿಪೆಂಡೆನ್ಸಿ. ನಾನು ಈ ತರ ಎಲ್ಲ ಇದ್ದು ನನ್ನ ಗ್ಯಾಂಗು ಫ್ರೆಂಡ್ಸು ನಾವು ಈ ತರ ಇರಬೇಕು, ಎಲ್ಲ ಒಟ್ಟಿಗೆ ಇರಬೇಕು, ಈಸ್ ಫಿಸಿಕಲ್. ಇಮೋಷನಲ್, ನನ್ನ ಪ್ರೀತಿ ಮಾಡೋರೆಲ್ಲ ನನ್ನ ಜೊತೆ ಇರಬೇಕು, ನಾನು ಹೀಗಿರಬೇಕು. ಸೊ ನೀವೆಲ್ಲ ಫೀಲಿಂಗ್ಸ್ಗೂ ನಿಮ್ಗೆ ಡಿಪೆಂಡೆನ್ಸೀಸ್ಗಳಿರುತ್ತೆ. ನೀವು ಯಾವುದೋ ಒಂದನ್ನ ನೀನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ದಟ್ ಈಸ್ ವೇರ್ ನಿಮ್ಮ ಎಕ್ಸ್ಟರ್ನಲ್ ಡಿಪೆಂಡೆನ್ಸೀಸ್ ನೀವು. ಸೊ ನಿಮ್ಮ ಫೈನಾನ್ಷಿಯಲ್ಗೂ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇರುತ್ತೆ, ಸೋಷಿಯಲ್ಗೂ ಇರುತ್ತೆ, ಫಿಸಿಕಲ್ಗೂ ಇರುತ್ತೆ. And most important, significant and problematic is emotional
ಡಿಪೆಂಡೆನ್ಸೀಸ್. ಕರೆಕ್ಟ್. ಇಮೋಷನಲಿ ಹ್ಯಾಪಿ ಆಗಿರಬೇಕು ಅಂತ ಹೇಳಿದಾಗ ವಿ ಆರ್ ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್ಸ್. ಸೊ ಆ ವ್ಯಕ್ತಿ ಇಲ್ಲದೆ ಇದ್ರೆ ಹ್ಯಾಪಿ ಇಲ್ಲ, ಆ ವಸ್ತು ಇಲ್ಲ ಅಂದ್ರೆ ಹ್ಯಾಪಿ ಇಲ್ಲ, ಆ ಪ್ಲೇಸ್ಗೆ ಹೋಗಿಲ್ಲ ಅಂದ್ರೆ ಹ್ಯಾಪಿ ಇಲ್ಲ. ಸೊ ಯು ಆರ್ ಇಮೋಷನಲಿ ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್ಸ್. ವಿತೌಟ್ ದೀಸ್ ಥಿಂಗ್ಸ್ ಕ್ಯಾನ್ ಐ ಬಿ ಇಮೋಷನಲಿ ಹ್ಯಾಪಿ? That is where you become independent. ಕರೆಕ್ಟ್. ಈ ಫೈನಾನ್ಷಿಯಲ್, ಸೋಷಿಯಲ್, ಫಿಸಿಕಲ್ ಇಲ್ಲ ಅಂದ್ರೇನು ನಾನು ಖುಷಿಯಾಗಿರ್ತೀನಿ ಅನ್ನೋದೇ ಇಮೋಷನಲ್ ಡಿಪೆಂಡೆನ್ಸಿ. ಸಾರಿ, ಇಂಡಿಪೆಂಡೆನ್ಸ್. ಎಸ್, ಕರೆಕ್ಟ್. ಇಮೋಷನಲ್ ಇಂಡಿಪೆಂಡೆನ್ಸ್ ಬರುತ್ತೆ ಅವಾಗ ಯು ಫೀಲ್ ಕಂಪ್ಲೀಟ್. ನನ್ನ ಫೀಲಿಂಗ್ಸ್ಗೆ ಇವ್ ಯಾವುದು ಇಟ್ ಡಸಂಟ್ ಹ್ಯಾವ್. ನಾನು ದುಡ್ದಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನಗೆ ಒಂದೊತ್ತು ಊಟ ಹೆಂಗೋ ಮಾಡಿ ನಾನು ತಗೊಂಡು ತಿಂತೀನಿ, ದಟ್ ಸ್ಟಿಲ್ ಫೈನ್ ವಿತ್ ಮೀ. ನನ್ನ ಅಕ್ಕಪಕ್ಕದಲ್ಲಿ ಜನ ಇರಲೇಬೇಕು, ನಮ್ಮ ಅಪ್ಪ ಅಮ್ಮನ ನಾನು ದುಡ್ದು ಕೊಡ್ಲೇಬೇಕು, ಇಟ್ಸ್ ಗುಡ್ ಥಿಂಗ್, ಮಾಡಬೇಕು ಅಂತ. ಬಟ್ ಆಬ್ಲಿಗೇಷನ್ ತರ ಮಾಡಬಾರ್ದು ಅಲ್ವಾ, ಆಬ್ಲಿಗೇಟರಿ ಆಗಿರಬಾರ್ದು. ಅಂಡ್ ಫಿಸಿಕಲ್ ಡಿಪೆಂಡೆನ್ಸಿ ಅಂದ್ರೆ ಇವ್ರಿಲ್ದೆ ನಂಗೆ ಬಾಳಕ್ಕೆ ಆಗಲ್ಲ, ಇವ್ರಿಲ್ದೆ ಮತ್ತೆ ಈ ತರ ಜನ ನನ್ ಗ್ಯಾಂಗ್ ಇರ್ಬೇಕು, ನಂದೊಂದು ಏನ್ ಹೇಳ್ತಾರೆ ಹವಾ ಇರ್ಬೇಕು ಅಂತ ಎಷ್ಟೋ ಜನಕ್ಕೆ ಅದಿರುತ್ತೆ. ಏನೋ ಅವೆಲ್ಲ ಇಲ್ದೇನೆ ಬಾಳವ್ರೆ ವಿಲ್ ಬಿಕಮ್ ಇಮೋಷನಲಿ ಇಂಡಿಪೆಂಡೆಂಟ್. ಸೊ ಯು ಕ್ಯಾನ್ ಐಡೆಂಟಿಫೈ ಯೋರ್ ಸೆಲ್ಫ್ ಆ ತರ. ಸೊ ಹೌ ಆರ್ ಯು ಫೀಲಿಂಗ್ ಟುಡೇ ಅಂಡ್ ವಾಟ್ ಮೇಕ್ಸ್ ಯು ಹ್ಯಾಪಿ? Correct. And if your happiness is dependent on all these things, then you are not independent. Yeah. And you are not complete. So the ಎರಡೂನು ಕೋಇನ್ಸೈಡ್ ಆಗುತ್ತೆ. Correct. ಇನ್ಕಂಪ್ಲೀಟ್ನೆಸ್ ಗೆ ಮತ್ತೆ ಡಿಪೆಂಡೆನ್ಸೀಸ್ ಗೆ ಇಟ್ಸ್ ದ ಸೇಮ್ ಥಿಂಗ್. ಸೊ ಇದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ನಾವು ಏನೆಲ್ಲ ಡಿಪೆಂಡೆನ್ಸಿ ಅದನ್ನ ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಆಗಿ ಫೈನಲಿ ನಮ್ಮ ಫೀಲಿಂಗ್ಸ್ ನ ವಿ ಶುಡ್ ಬಿ ಏಬಲ್ ಟು ಬ್ರಿಂಗ್ ಇಟ್ ಫ್ರಮ್ ವಿತ್ ಇನ್ ಅವರ್ ಸೆಲ್ಸ್. ಸೊ ನನ್ನಲ್ಲಿ ನಾನು ಫೀಲಿಂಗ್ಸ್ ನಾನು ಹೇಗೆ ತಂದ್ಕೊಳ್ಬಹುದು ಅಂತ ಹೇಳಿದ್ರೆ ನಮ್ಮಲ್ಲೂ ಕೆಲವೊಂದು ಅಟ್ರಿಬ್ಯೂಟ್ಸ್ ಇದೆ. ಒಂದು, ನಾವಲ್ಲಿ ಸಾಕಷ್ಟು ತಿಳುವಳಿಕೆ ತಿಳ್ಕೋಬೇಕು, ನಾಲೆಡ್ಜ್ ಫಸ್ಟ್ ತಗೋಬೇಕು. ಕರೆಕ್ಟ್. ನಾಲೆಡ್ಜ್ ನಂತರ ನಮ್ಮಲ್ಲಿ ಸಾಕಷ್ಟು ಕೆಲವು ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಬೇಕು, ಅಥವಾ ನಮ್ಮ ಟ್ಯಾಲೆಂಟ್ ನ ನರ್ಚರ್ ಮಾಡಬೇಕು, ಇಮೋಷನಲಿ ಸ್ಟ್ರಾಂಗ್ ಆಗೋದಕ್ಕೆ. ಎಕ್ಸಾಕ್ಟ್ಲಿ, ದೀಸ್ ಆರ್ ದ ಟೂಲ್ಸ್. ಎಕ್ಸಾಕ್ಟ್ಲಿ. ಸೊ ನಾಲೆಡ್ಜ್ಫುಲ್ ಆಗಿರಬೇಕು, ನಮ್ಮಲ್ಲಿ ನಮ್ಮ ಸ್ಕಿಲ್ಸ್ ಇರಬೇಕು, ಟ್ಯಾಲೆಂಟ್ ಇರಬೇಕು. ಈಗ ಏನ್ ಗೊತ್ತಾ ಸ್ಕಿಲ್ಸ್ ಅಂತ ಹೇಳಿದಾಗ ಒಂದು ಮಾತಾಡೋದು ಒಂದು ಸ್ಕಿಲ್ ಅಲ್ವಾ, ಅಂಡ್ ಯು ಕ್ಯಾನ್ ಅಕ್ವೈರ್ ದಟ್ ಸ್ಕಿಲ್. ಅಂಡ್ ಆ ಮಾತು, ಆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿದ್ದಾಗ ನೀನು ನಿನ್ನ ಪೇರೆಂಟ್ಸ್ ಹತ್ರನೂ ಚೆನ್ನಾಗಿ ಮಾತಾಡ್ಬೋದು, ನಿನ್ನ ವೈಫ್ ಹತ್ರನೂ ಚೆನ್ನಾಗಿ ಮಾತಾಡ್ಬೋದು, ನಿನ್ನ ಮಕ್ಕಳ ಹತ್ರನೂ ಚೆನ್ನಾಗಿ ಮಾತಾಡ್ಬೋದು, ನಿನ್ನ ಫ್ರೆಂಡ್ಸ್ ಹತ್ರನೂ ಮಾತಾಡ್ಬೋದು. ಸೊ ನೀವು ಹ್ಯಾಪಿ ಅಲ್ಲ, ನೀವು ಇನ್ನೊಬ್ಬರನ್ನು ಹ್ಯಾಪಿ ಆಗಿಡ್ಬೋದು. ಸೊ ಇಲ್ಲಿ ನಾನು ಹ್ಯಾಪಿ ಹೆಂಗಿರ್ತೀನಿ ಅಂತಾನೆ ಥಿಂಕ್ ಮಾಡ್ತಾ ಇದೀವಿ ಹೊರತು, ಬಟ್ ವೆನ್ ವಿ ಇಂಪ್ರೂವ್ ಅವರ್ ನಾಲೆಡ್ಜ್, ವೆನ್ ವಿ ಡೆವಲಪ್ ಅವರ್ ಸ್ಕಿಲ್ಸ್, ನಮ್ಮ ಟ್ಯಾಲೆಂಟ್ ಅನ್ನ ನಾವು ಬೆಳೆಸ್ಕೊಂಡು ಹೋಗ್ತಿದ್ದಾಗ ನಾವು ಹ್ಯಾಪಿ ಆಗಿದ್ದು, ಹೌ ಕ್ಯಾನ್ ಐ ಗಿವ್ ಯು ಹ್ಯಾಪಿನೆಸ್? ಓನ್ಲಿ ಇಫ್ ಐ ಆಮ್ ಹ್ಯಾಪಿ ಐ ಕ್ಯಾನ್ ಗಿವ್ ಯು ಹ್ಯಾಪಿನೆಸ್. ಟ್ರೂ. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಮ್ಮಲ್ಲಿ ಒಂದು ಆಟಿಟ್ಯೂಡ್ ಬೆಳೆಸಬೇಕು. ಅಂದ್ರೆ ಈ ಆಟಿಟ್ಯೂಡ್ ನಲ್ಲಿ ಆ ಇಮೋಷನಲ್ ಥಿಂಗ್ಸ್, ವಿ ಶುಡ್ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಮೋಷನಲ್ ಕೋಶಂಟ್, EQ ಅಂತ ನಾವೇನು ಹೇಳ್ತೀವಲ್ಲ, ಇದು ನಮ್ಮಲ್ಲಿ ಹೆಚ್ಚಾಗಿರಬೇಕು. ಇದು ನಮ್ಮ ಒಂದು ವ್ಯಕ್ತಿತ್ವನ ನಾವು ಬೆಳೆಸ್ಕೊಂಡು ನಾವು ಗ್ರೋ. ಸೊ ದ ಥರ್ಡ್ ಟೈಪ್ ಆಫ್ ಪರ್ಸನ್ ಇಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್. ಅವರು ಒಂದು ವ್ಯಕ್ತಿತ್ವದ ಮೇಲೆ ಅವರು ಬೆಳವಣಿಗೆ. ಡೆವಲಪಿಂಗ್ ಐಡಿಯಾಸ್. ಎಕ್ಸಾಕ್ಟ್ಲಿ. ಅವರು ಏನ್ ಮಾಡ್ತಾರೆ, ಅವ್ರ ನಾಲೆಡ್ಜ್ ಗ್ರೋತ್ ಆಸ್ಪೆಕ್ಟ್ ಅಲ್ಲಿ ಥಿಂಕ್ ಮಾಡೋರು. ಅವರು ದೇ ವಿಲ್ ಕೀಪ್ ಅವೇ ಫ್ರಮ್ ದೋಸ್ ಪೀಪಲ್. ಇವೆಲ್ಲ ನನ್ ಬೇಡ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನಾನು ಇವೆಂಟ್ಸ್ ಬಗ್ಗೆ ಮಾತಾಡಲ್ಲ. ಆಲ್ ದಟ್ ಐ ವಿಲ್ ಡೂ ಇಸ್ ಅಕ್ವೈರ್ ನಾಲೆಡ್ಜ್. ನನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡ್ತೀನಿ, ನನ್ನಲ್ಲಿರೋ ಟ್ಯಾಲೆಂಟ್ ನ ನರ್ಚರ್ ಮಾಡ್ತೀನಿ, ನನ್ನಲ್ಲಿ ಒಂದು ಆಟಿಟ್ಯೂಡ್ ನ ಒಂದು ಬಿಲ್ಡ್ ಮಾಡ್ಕೊಂತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇರುತ್ತೆ ಆಟಿಟ್ಯೂಡ್ ಅಂದಿದ ತಕ್ಷಣ ಬರೀ ನೆಗೆಟಿವ್ ಆಟಿಟ್ಯೂಡ್ ಅಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ದಟ್ ಪಾಸಿಟಿವ್ ಆಟಿಟ್ಯೂಡ್ ಇನ್ ಯು ದಟ್ ಯು ಹ್ಯಾವ್ ಟು ಡೆವಲಪ್. ಅಂಡ್ ಇವೆಲ್ಲ ಮಾಡಿದಾಗ ಯು ಬಿಕಮ್ ಇಮೋಷನಲಿ ಸ್ಟ್ರಾಂಗ್ and you become complete. And emotionally strong ಆದಾಗ ಈ ಫೈನಾನ್ಷಿಯಲ್, ಸೋಷಿಯಲ್, ಫಿಸಿಕಲ್ ಇಫೆಕ್ಟ್ ಮಾಡಲ್ಲ. ಇರುತ್ತೆ, ಅದು ಪ್ರಾಬ್ಲಮ್ಸ್ ಬಂದ್ರೂನು ಯು ನೋ ಹೌ ಟು ವಿತ್ ಯೋರ್ ನಾಲೆಡ್ಜ್ ನೀವು ಅದನ್ನ. ಎಕ್ಸಾಕ್ಟ್ಲಿ. ಇವೆಲ್ಲ ಸೇರಿ ಒನ್ ಆಗೋ ಬದಲು ಎಲ್ಲದಕ್ಕೂ ಪ್ಲಸ್ ಆಗ್ತಾ ಇರುತ್ತೆ. ಇಟ್ ಆಡ್ಸ್, ಎನಿಥಿಂಗ್ ದಟ್ ಕಮ್ಸ್ ಇಸ್ ಅನ್ ಅಡಿಷನ್. ಇಟ್ ವಿಲ್ ಅದು ಎನ್ಹಾನ್ಸ್ ಮಾಡುತ್ತೆ ನಮ್ಮ ಲೈಫ್. ಸೊ ಫೈನಾನ್ಷಿಯಲಿ ನಾವು ಚೆನ್ನಾಗಾದಾಗ ನಮ್ಗೆ ಇದು ಆಡ್ ಆಗುತ್ತೆ, ಸೋಷಿಯಲಿ ನಮ್ಗೆಲ್ಲ ಇತ್ತು ಅಂತ ಆಡ್ ಆಗುತ್ತೆ. ಬಟ್ ನಾವು ಮೈನಸ್ ಅಲ್ಲಿ ಇದ್ದು ಇದನ್ನ ತಗೊಂಡು ನಾವು ಒನ್ ಕಂಪ್ಲೀಟ್ ಮಾಡ್ಕೋಬಾರ್ದು. ಸೊ ನಾವು ಕಂಪ್ಲೀಟ್ ಆಗಬೇಕು
ಇನ್ನೊಬ್ಬರನ್ನು ಕಂಪ್ಲೀಟ್ ಮಾಡಬೇಕು. ಆ ಕಂಪ್ಲೀಟ್ನೆಸ್ ಇಂದ ನಾವು ವಿ ಶುಡ್ ಬಿ ಇಂಡಿಪೆಂಡೆಂಟ್. ಸೊ ಏನಂದ್ರೆ ಇವೆಲ್ಲ ನಾವು ಕಂಪ್ಲೀಟ್ಲಿ ತೆಗಿಯಕ್ಕಾಗಲ್ಲ, ಬಟ್ ಅದನ್ನ ನಮ್ಮ ನಾಲೆಜ್ ಇಂದ, ನಮ್ಮ ಸ್ಕಿಲ್ಸ್ ಇಂದ, ನಮ್ಮ ಆಟಿಟ್ಯೂಡ್ ಇಂದ ಅದನ್ನೆಲ್ಲ ನಾವು ಮಿನಿಮೈಸ್ ಮಾಡ್ಬೋದು ಅಲ್ವಾ ಶ್ರೀನಿ? ಮಿನಿಮೈಸ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೊರಿಬೋದು. ನಂದು ಒಂದು ಲಾಸ್ಟ್ ಕ್ವೆಶನ್ ಇದೆ ಶ್ರೀನಿ ಇದರಲ್ಲಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈಗ ನೀವು 2 ಕಂಪ್ಲೀಟ್ ಪೀಪಲ್ ಬಗ್ಗೆ ಮಾತಾಡಿದ್ರಿ. 1 + 1 becomes 2. ವಾಟ್ ಇಫ್ ಪೀಪಲ್, ಯಾಕಂದ್ರೆ ನಾನು ನೋಡಿದೀನಿ sometimes one full person who's independent also chooses a half person. ಸೊ ಅದು ಕೆಲವು ಇನ್ಸ್ಟೆನ್ಸಸ್ ಅಲ್ಲಿ ಹಂಗಾಗಿದೆ ಅಲ್ವಾ? ಒಂದು ಫುಲ್ ಕಂಪ್ಲೀಟ್ ಪರ್ಸನ್ ಎಷ್ಟೋ ಕಡೆ ದೇ ಹ್ಯಾವ್ ಚೋಸನ್ ಅ ಹಾಫ್ ಪರ್ಸನ್. ಸೊ ಇನ್ಕಂಪ್ಲೀಟ್ ಪರ್ಸನ್ ಅದನ್ನ ಹೇಗೆ? ಬಿಕಾಸ್ I have seen instances like that. So there is an opportunity for this complete person to help the incomplete person. Exactly. I was looking for that answer. Yes. So ಅದೊಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ಅಂಡ್ 2 ಕಂಪ್ಲೀಟ್ ಪರ್ಸನ್ಸ್ ಸೇರಿದಾಗ ಇನ್ನು ಹಲವಾರು ಇನ್ಕಂಪ್ಲೀಟ್ ಪರ್ಸನ್ಸ್ಗಳನ್ನ ನಾವು ಇದನ್ನ ಮಾಡಬೇಕು. ಸೊ ದೇ ಶುಡ್ ಹ್ಯಾವ್ ಅ ಬ್ರಾಡರ್ ವಿಷನ್ ಇರಬೇಕು. ನಾವು ಅಷ್ಟೇ ಅಲ್ಲ, ನನ್ನ ಸುತ್ತ ಇರೋರ್ಗು ನಾನು ಇಂಪ್ಯಾಕ್ಟ್ ಮಾಡಬೇಕು. ಒಂದು ಕಾಮನ್ ಪರ್ಪಸ್ ಔಟ್ ಆಫ್ ದಿ ಒಂದು ಸೆಲ್ಫ್, ಔಟ್ ಆಫ್ ದಿ ರಿಲೇಶನ್ಶಿಪ್ ಒಂದು ಬಿಗ್ಗರ್ ಗೋಲ್ ಇಟ್ಕೊಂಡು ನಾವು ಅದನ್ನ ಮಾಡಬೇಕು. ಸೊ 2 ದೃಷ್ಟಿನೂ ಒಂದ್ ಕಡೆ ಇರಬೇಕು. ದೃಷ್ಟಿ ಹೀಗಿರಬಾರ್ದು. ನಾನು ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀರಾ, ನಾನು ನಿಮ್ಮನ್ನ ಜಡ್ಜ್ ಮಾಡ್ತಾ ಇದ್ದೀನಿ, ನೀವು ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದೀರಾ. ನೋ, ದಟ್ ಶುಡ್ ನಾಟ್ ಬಿ ದಿ ಗೋಲ್ ಆಫ್ ಲೈಫ್. ಅಂಡ್ ವಿ ಆರ್ ಕಂಪ್ಲೀಟ್. ನಾವು 2 ಸೇರಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ನಾವು 2 wheels of a vehicle ನಾವು ಜರ್ನಿ ಮಾಡಿದಾಗ ವಿ ಗೋ ರೀಚ್ ಡೆಸ್ಟಿನೇಷನ್. ಸೊ ದಿಸ್ ಇಸ್ ವೆರಿ ಕ್ಲಿಯರ್ ಅಲ್ಲ? ಲೈಕ್ ಅದೇ ಆಯ್ತಲ್ವಾ ಶ್ರೀ? ನಮ್ಮ ಸ್ನೇಹದಲ್ಲೂ ಅದೇ ತಾನೇ ಆಗಿದ್ದು. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಕಂಪ್ಲೀಟ್ ಪರ್ಸನ್ ಆಗಿದ್ರಿ. ಸೊ ಯು ಹೆಲ್ಪ್ ಅನ್ ಇನ್ಕಂಪ್ಲೀಟ್ ಪರ್ಸನ್ ಟು ಕಂಪ್ಲೀಟ್. ಸೊ ಏನಾಯ್ತು ಇಲ್ಲಿ? ನಾವು ಎಲ್ಲದ್ರಲ್ಲೂ ಮಾತಾಡ್ದಂಗೆ ಇಟ್ಸ್ ವೆರಿ ಕ್ಲಿಯರ್, ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ದಟ್ ಒಂದು ಪರ್ಸನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. Because a complete person can only contribute another person. Alva Shrini? Incomplete person na contribute ಮಾಡಕ್ಕಾಗಲ್ಲ. ಒಂದು ಕಂಪ್ಲೀಟ್ ಪರ್ಸನ್ ಬೇಕಿದ್ರೆ ಒಂದು ಇನ್ಕಂಪ್ಲೀಟ್ ಪರ್ಸನ್ ನ ಕಂಪ್ಲೀಟ್ ಮಾಡೋಷ್ಟು ಎಫರ್ಟ್ ಹಾಕ್ಬೋದು. ಬಟ್ ಆ ಇನ್ಕಂಪ್ಲೀಟ್ ಪರ್ಸನ್ ಅಲ್ಲಿ ಆ ಮೈಂಡ್ ಸೆಟ್ ಇರಬೇಕು, ಆ ಆಟಿಟ್ಯೂಡ್ ಇರಬೇಕು ಅಲ್ವಾ ಶ್ರೀನಿ? ಆ ಆಟಿಟ್ಯೂಡ್ ಟು ಚೇಂಜ್, ಆ ಆಟಿಟ್ಯೂಡ್ ಟು ಆಕ್ಸೆಪ್ಟ್, ಆ ಆಟಿಟ್ಯೂಡ್ ಟು ಲೈಕ್ ಓಕೆ, ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್, ನಾನು ಕಂಪ್ಲೀಟ್ ಆಗುವಂತ ಒಂದು ಫೇತ್ ನಿಮ್ಮಲ್ಲಿ ಇಟ್ಕೊಬಹುದು ಅನ್ನೋದು ಒಂದು ಇರಬೇಕು. I never made you dependent on me for anything. Correct. So I am there with you, you are happy. Now if I am not there with you, I'm still happy. I'm still happy. Because ಎಷ್ಟೊಂದು ಸಾರಿ ಶ್ರೀನಿ ಕೇಳ್ತಾರೆ, ಏನು ಆಶಿ ನೀವು ಇವಾಗ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀರಾ, ಏನು ಆಶಿ ಇವಾಗೇನು ಕೇಳೋದೇ ಬಿಟ್ಬಿಟ್ಟಿದ್ದೀರಾ ಹಂಗೆ ಅಂತ. ಬಿಕಾಸ್ ಇಟ್ಸ್ ನಾಟ್ ದಟ್ ನನ್ನಲ್ಲಿ ನಾಲೆಜ್ ಡೆವಲಪ್ ಮಾಡಬಾರ್ದು ಅಂತಲ್ಲ. ಎಲ್ಲೋ ಒಂದ್ ಕಡೆ ನಾನೇ ಆ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ಬಿಟ್ಟಿರ್ತೀನಿ ಬಿಕಾಸ್ ಆಫ್ ದ ನಾಲೆಜ್ ದಟ್ ಐ ಹ್ಯಾವ್ ಡೆವಲಪ್ಡ್, because of the skills and talent that I have developed, and because of the attitude that I have developed. Alva Shrini, which has helped me become emotionally strong. Absolutely. Wow. Like how? So this is so good Shrini. ಈ ಒಂದು ಇದ್ರಲ್ಲೇನೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಲೈಫಲ್ಲಿ ನಾನು ಏನೇ ಮಾತಾಡಿದ್ರು ಇವತ್ತು ನಮ್ಮ ಅನುಭವಗಳ ಮೇಲೆ ನಾವು ಮಾತಾಡ್ತಿರೋದು. ನಾಟ್ ಬಿಕಾಸ್ ನಮ್ಗೆ ಎಲ್ಲೋ ಒಂದ್ ಕಡೆಯಿಂದ ಏನೋ ಜ್ಞಾನ ತಗೊಂಡು ಮಾತಾಡ್ತಿಲ್ಲ ನಾವು, ಅಲ್ವಾ ಶ್ರೀನಿ? ಸೊ ಯು ಗೈಸ್ ಗಾಟ್ ಟು ನೋ ದಟ್ ಒಂದು ಇಂಡಿಪೆಂಡೆಂಟ್ ಪರ್ಸನ್ ಆಗಬೇಕು, ಒಂದು ಕಂಪ್ಲೀಟ್ ಪರ್ಸನ್ ಆಗಬೇಕು ಅಂದ್ರೆ ಏನೆಲ್ಲ ಫಾಲೋ ಮಾಡಬೇಕು, ಹೌ ಇಮೋಷನಲ್ ಯು ಶುಡ್ ಬಿ ಸ್ಟ್ರಾಂಗ್. So thank you so much Srini. Once again, what a wow feeling. Magical ಆಗಿತ್ತು ಇದು, really magical ಆಗಿತ್ತು. God, it's so refreshing. Thank you so much for watching guys. ಎಲ್ಲ ಎಪಿಸೋಡ್ಸ್ ಇದೇ ತರ ನೋಡ್ತಾ ಇರಿ. ನಾನು ಹೇಳ್ದಂಗೆ ಅರ್ಧಂಬರ್ಧ ನೋಡ್ಬೇಡಿ. ಅಗೇನ್ ಇನ್ಕಂಪ್ಲೀಟ್ ನಾಲೆಜ್ ತಗೊಂಬಾರ್ದು, ಅಲ್ವಾ ಶ್ರೀನಿ? That is more dangerous. Yeah, that's more dangerous. So ನಾನು ಮಾಡೋ ಎಪಿಸೋಡು ಲಿಮಿಟೆಡ್ ಟೈಮ್ ಇರೋದ್ರಿಂದ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಲರ್ನಿಂಗ್ ಸಿಗುತ್ತೆ. ಅಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾ, thank you so much. We will wait for the next video and the next topic. And till then, enjoy, have a good life, and don't forget to subscribe. Bye.